ಒಂದು ಹಳ್ಳಿಯಿತ್ತು. ಆ ಹಳ್ಳಿಯ ಹೆಸರು ಹಸಿರು ಹೊನ್ನೆ. ಸುತ್ತಲೂ ಬೆಟ್ಟಗಳು, ಮಧ್ಯದಲ್ಲಿ ಹರಿಯುವ ಸಣ್ಣ ಹೊಳೆ, ಹೊಲಗಳಲ್ಲಿ ಹಸಿರೆತ್ತ ಬೆಳೆ ಇವೆಲ್ಲವೂ ಆ ಹಳ್ಳಿಗೆ ಒಂದು ಚಿತ್ರಕಥೆಯಂತಿರುವ ಸೌಂದರ್ಯವನ್ನು ನೀಡುತ್ತಿತ್ತು. ಬೆಳಿಗ್ಗೆ ಸೂರ್ಯೋದಯವಾದಾಗ ಕೋಳಿಗಳ ಕೂಗು, ಎತ್ತುಗಳ ಗಂಟೆಗಳ ಶಬ್ದ, ಮನೆಮನೆಗಳಲ್ಲಿ ಹೊತ್ತಿಯುರಿಯುವ ಮಣ್ಣಿನ ಒಲೆ ಇವುಗಳೆಲ್ಲ ಸೇರಿ ಒಂದು ಸಿಹಿ ಸಂಗೀತದಂತೆ ಕೇಳಿಸುತ್ತಿತ್ತು. ಆ ಹಳ್ಳಿಯಲ್ಲಿ ಗೋಪಾಲ ಎಂಬ ಬಾಲಕನಿದ್ದ. ಅವನು ಬಹಳ ಚುರುಕು, ಕುತೂಹಲದಿಂದ ಕೂಡಿದವನು. ಅವನಿಗೆ ಶಾಲೆಗೆ ಹೋಗುವುದಕ್ಕಿಂತ ಹೊಲಗಳಿಗೆ ಹೋಗಿ ಯಾವಾಗಲೂ ಪ್ರಕೃತಿಯನ್ನು ಹೇಳುತ್ತಿದ್ದಳು, ನೋಡುವುದು ಮಗ, ಹೆಚ್ಚು ಇಷ್ಟ. ವಿದ್ಯೆ ಇದ್ದರೆ ಜೀವನ ಆದರೆ ಅವನ ಬೆಳಗುತ್ತದೆ ತಾಯಿ ಎಂದು ಲಕ್ಷ್ಮಿ ಗೋಪಾಲ ತಾಯಿಯ ಮಾತು ಕೇಳಿ ಪ್ರತಿದಿನ ಶಾಲೆಗೆ ಹೋಗುತ್ತಿದ್ದ. ಒಂದು ದಿನ ಶಾಲೆಯಿಂದ ಮನೆಗೆ ಬರುತ್ತಿರುವಾಗ ಗೋಪಾಲ ಹೊಳೆಯ ಬಳಿಯಲ್ಲಿ ಒಂದು ಗಾಯಗೊಂಡ ಮೇಕೆಮರಿ ಕಂಡುಬಂದಿತು. ಅದರ ಕಾಲಿಗೆ ಮುಳ್ಳು ಚುಚ್ಚಿತು. ಗೋಪಾಲ ಅದನ್ನು ಮೃದುವಾಗಿ ಎತ್ತಿಕೊಂಡು ಮನೆಗೆ ತಂದ. ತಾಯಿ ಮುಳ್ಳನ್ನು ತೆಗೆದು ಔಷಧ ಹಚ್ಚಿದಳು. ಕೆಲವು ದಿನಗಳಲ್ಲಿ ಮೇಕೆಮರಿ ಚೇತರಿಸಿತು. ಅದು ಗೋಪಾಲನನ್ನು ಎಲ್ಲಿಗೆ ಹೋದರೂ ಹಿಂಬಾಲಿಸತೊಡಗಿತು. ಹಳ್ಳಿಯವರು ಗೋಪಾಲನ ದಯೆಯನ್ನು ನೋಡಿ ಪ್ರಶಂಸಿಸಿದರು. ಅದೇ ವರ್ಷ ಮಳೆ ತಡವಾಗಿ ಬಂತು. ರೈತರು ಚಿಂತಿತರಾದರು. ಹೊಲಗಳು ಒಣಗತೊಡಗಿದವು. ಹಳ್ಳಿಯ ಹಿರಿಯರು ದೇವಾಲಯದಲ್ಲಿ ಸೇರಿ ಮಳೆಯಿಗಾಗಿ ಪ್ರಾರ್ಥನೆ ಮಾಡಿದರು. ಗೋಪಾಲನ ಮನಸ್ಸು ದುಃಖದಿಂದ ತುಂಬಿತು. ಅವನು ತನ್ನ ಸ್ನೇಹಿತರೊಂದಿಗೆ ಸೇರಿ ಒಂದು ಯೋಚನೆ ಮಾಡಿದರು. ಹಳ್ಳಿಯ ಕೆರೆಯನ್ನು ಸ್ವಚ್ಛಗೊಳಿಸಿ ಹೊಳೆಯ ನೀರನ್ನು ಅದಕ್ಕೆ ಹರಿಸುವ ದಾರಿ ಮಾಡಬೇಕು ಎಂದು ನಿರ್ಧರಿಸಿದರು. ಮಕ್ಕಳು ಎಲ್ಲರೂ ಸೇರಿ ಕೆಲಸಕ್ಕೆ ಕೈಹಾಕಿದರು. ಕೆಲವರು ಕಲ್ಲುಗಳನ್ನು ತೆಗೆದರು, ಕೆಲವರು ಮಣ್ಣನ್ನು ತೋಡಿದರು. ಹಳ್ಳಿಯ ದೊಡ್ಡವರು ಕೂಡ ಮಕ್ಕಳ ಉತ್ಸಾಹ ನೋಡಿ ಸಹಾಯಕ್ಕೆ ಬಂದರು. 2 ದಿನಗಳ ಪರಿಶ್ರಮದ ನಂತರ ಹೊಳೆಯ ನೀರು ಕೆರೆಗ ಹರಿಯತೊಡಗಿತು. ನೀರು ತುಂಬಿದಂತೆ ಹಳ್ಳಿಯವರ ಮುಖದಲ್ಲಿ ಕೆಲವು ದಿನಗಳ ನಂತರ ಮೋಡಗಳು ಕವಿದವು. ಮಳೆ ಸುರಿಯತೊಡಗಿತು. ಹೊಲಗಳು ಮತ್ತೆ ಹಸಿರಿನಿಂದ ಕಂಗೊಳಿಸಿದವು. ರೈತರು ಸಂತೋಷದಿಂದ ಗೋಪಾಲ ಮತ್ತು ಮಕ್ಕಳನ್ನು ಆಶೀರ್ವದಿಸಿದರು. ಹಳ್ಳಿಯಲ್ಲಿ ಹಬ್ಬದ ಸಂಭ್ರಮವಾಯಿತು. ಎಲ್ಲರೂ ಸೇರಿ ಊಟ ಮಾಡಿದರು, ಹಾಡು ಹಾಡಿದರು. ಗೋಪಾಲ ಆ ದಿನ ಒಂದು ದೊಡ್ಡ ಪಾಠ ಕಲಿತನು. ಒಬ್ಬನ ಸಣ್ಣ ಪ್ರಯತ್ನವು ದೊಡ್ಡ ಬದಲಾವಣೆಯನ್ನು ತರಬಹುದು. ಹಳ್ಳಿಯವರು ಸಹ ಈ ಕಥೆ ನಮಗೆ ಹೇಳುವುದು ಏನೆಂದರೆ, ಪ್ರಕೃತಿಯನ್ನು ಕಾಪಾಡುವುದು, ಪರಸ್ಪರ ಸಹಕಾರದಿಂದ ಕೆಲಸ ಮಾಡುವುದು ಮತ್ತು ದಯೆ ತೋರಿಸುವುದು ಜೀವನವನ್ನು ಸುಂದರವಾಗಿಸುತ್ತದೆ.